ಒಬ್ಬ ತಂದೆ ಮಗಳಿಗೆ ಹಾಸ್ಟೆಲ್ದಾಗ ಇಟ್ಟಿದ್ದ ಬೆಂಗಳೂರೊಳಗ ಆಕಿ ಫೋನ್ ಮಾಡಿದ್ಲು. ಮಗಳು ಬೆಂಗಳೂರಿಂದ ಅಪ್ಪಗ ಫೋನ್ ಮಾಡಿದ್ಲು. ಮನ್ಯಾಗ ಊರೊಳಗ ಇಂಥ ಹಳ್ಳಿ ಊರ ರೈತ ಮನುಷ್ಯ ಅಪ್ಪಗ ಫೋನ್ ಮಾಡಿದ್ಲು. ಯಪ್ಪ, ನಾನು ಕಾಲೇಜ್ ಮುಗ್ದದ, ನಾನು ಹಾಸ್ಟೆಲ್ ಬಿಡ್ತೀನಿ, ಬಿಟ್ಟು ಮುಂಜಾನೆ ಟ್ರೈನ್ ಹತ್ತೀನಿ, ಸಾಯಂಕಾಲ 5 ಗಂಟೆಗೆ ನಾನು ಊರಿಗೆ ಬರ್ತೀನಪ್ಪ, ಟ್ರೈನ್ ಸ್ಟೇಷನ್ಗೆ ಬರ್ತೀನಿ, 5 ಗಂಟೆಗೆ ಬರ್ತಾನೆ ಅಂತಂದಾಗ ಅಪ್ಪ ಬಹಳ ಖುಷಿ ಆಯ್ತು, ನನ್ನ ಮಗಳು ಬರ್ತಾಳ, ಒಳ್ಳೇದಾಯ್ತು ಅಂತ ತಿಳ್ಕೊಂಡ ಹ್ಞೂ ಅಂತ ತಿಳ್ಕೊಂಡು ಮನ್ಯಾಗ ಹೆಂಡತಿಗೂ ಹೇಳ್ದ, ಎಲ್ಲರಿಗೂ ಹೇಳ್ದ, ಮಗಳು ಬರ್ತಾಳೆ ಅಂತ ತಿಳ್ಕೊಂಡ ಮಧ್ಯಾಹ್ನ 2 ಗಂಟೆಗೆ ಮತ್ತೊಂದು ಸಾರಿ ಫೋನ್ ಬತ್ತು ಮಗಳದು. ಮತ್ತೊಂದು ಸಾರಿ ಫೋನ್ ಮಾಡಿದ್ಲು. ಏನಂತಂದ್ರ, ಯಪ್ಪ ನನಗೆ ಮುಂಜಾನೆ ಟ್ರೈನ್ ಟಿಕೆಟ್ ಸಿಗಲಿಲ್ಲ, ಅದಕ್ಕೆ ಸಾಯಂಕಾಲ 5 ಗಂಟೆಗೆ ಟ್ರೈನ್ ಬುಕ್ ಮಾಡೀನಿ, ನಾನು ರಾತ್ರಿ 3 ಗಂಟೆಗೆ ಬರ್ತೀನಿಯಪ್ಪ ಸ್ಟೇಷನ್ಕ ಅಂದಾಗ ಅವ್ರ ಅಪ್ಪನ ಹೃದಯ ಒಂದು ಸಾರಿ ನಡಗಿತು. ಯವ್ವಾ, ಯಾಕ ತಾಯಿ, ಯಾಕೆ ಹಿಂಗ್ ಮಾಡದಿ? ನೀನು ನಾಳೆ ಮುಂಜಾನೆ ಬರಬಹುದಿತ್ತಲ್ಲ, ರಾತ್ರಿ ಟ್ರೈನ್ ಒಳಗೆ ಒಬ್ಬಕ್ಕೆ ಹೆಂಗ ಬರ್ತೀಯವ್ವ? ಬೇಡ ತಾಯಿ, ಕ್ಯಾನ್ಸಲ್ ಮಾಡು, ನಾಳೆ ಬರಕೆತ್ತ ಅಂತ ಹೇಳಿದ್ರು. ಆ ಹುಡುಗಿ ಹೇಳ್ತು, ಇಲ್ಲಪ್ಪ ನನ್ನ ಗೆಳತಿಯರ್ ಅದಾರ, ನನ್ನ ಫ್ರೆಂಡ್ ಅದಾರ, ನಾನು ಅವ್ರ ಜೊತೆ ಬರ್ತೀನಿ, ನೀನೇನು ಕಾಳಜಿ ಮಾಡಬೇಡ, ನೀನೇನು ವರಿ ಮಾಡ್ಕೋಬೇಡ, ನೀನು ಆರಾಮ್ ಮಲ್ಕೋ ಅಂತ ತಿಳ್ಕೊಂಡು ಮಗಳು ಹೇಳಿದ್ಲು. ಆಕೆ ಸಾಯಂಕಾಲ ಟ್ರೈನ್ ಹತ್ತಿದ್ಲು. 8 ಗಂಟೆ ಆಯಿತು. ಹೆಂಡತಿ ಊಟಕ್ಕೆ ಕರಿತಾಳ ಗಂಡಗ. ಊಟ ಮಾಡಲಿಲ್ಲ. ಯಾಕ್ರಿ ಊಟ ಮಾಡಲಿಲ್ಲ? ಇಲ್ಲ, ಹಸು ಇಲ್ಲ. ಯಾಕಂದ್ರೆ ಅದ ಚಿಂತಿ. ನನ್ನ ಮಗಳು ರಾತ್ರಿ ಬರ್ತಾಳ, ಟ್ರೈನ್ ಒಳಗೆ ಬರ್ತಾಳ, ಒಬ್ಬಕ್ಕೆ ಬರ್ತಾಳ, ಟ್ರೈನ್ ಒಳಗೆ ಮೊದಲ ಮಂದಿ ಚಲೋ ಇರಂಗಿಲ್ಲ, ಹೆಂಗೆ ಬರ್ತದೋ ಹುಡುಗಿ, ಹೆಂಗೆ ಬರ್ತದೋ, ಹೆಂಗೆ ಮಾಡ್ತದ ಅಂತ ತಿಳ್ಕೊಂಡ ಆ ಚಿಂತೆಯೊಳಗೆ, ಮಗಳು ಚಿಂತೆಯೊಳಗೆ ಅಪ್ಪನಿಗೆ ಊಟ ಹತ್ತಲಿಲ್ಲ. ಹೋಗಿ ಹಂಗೆ ಕಾಟಾದ ಮ್ಯಾಗ ಉಳ್ಳಾಡಕತ್ತಿದ, ಮಲ್ಕೊಂಡ. ರಾತ್ರಿ 10 ಗಂಟೆ ಆಯಿತು, ನಿದ್ದೆ ಬರೋವಲ್ತು. ಆ ಕಡೆ ಹೊಳ್ಳೆದ, ಈ ಕಡೆ ಹೊಳ್ಳೆದ, ಡಬ್ ಮಕ್ಕೊಂಡ, ಅಂಗತ ಮಕ್ಕೊಂಡ, ಎದ್ದು ಕುಂತ. ರಾತ್ರಿ 12 ಗಂಟೆ ಆದರೂ ನಿದ್ದೆ ಬರವಲ್ತು. ಯಾಕಂದ್ರೆ ನನ್ನ ಮಗಳು ರಾತ್ರಿ ಬರ್ತದಂತ ಚಿಂತೆ ಮಾಡ್ಕೊಂತ ನಿದ್ದೆ ಬರಲಿಲ್ಲ. ಕೆಟ್ಟ ಚಳಿ ಇತ್ತು. ಆಗೇನ್ ಮಾಡಿದ ಅಂತಂದ್ರೆ ಸೈಕಲ್ ಮೋಟರ್ ತಗೊಂಡ ರೈಲ್ವೆ ಸ್ಟೇಷನ್ಗೆ ಹೋಗೇ ಬಿಟ್ಟ. ನನ್ನ ಮಗಳು ಬರ್ತಾಳಂತ ತಿಳ್ಕೊಂಡು ನೋಡ್ಬೇಕಂತ ರಾತ್ರಿ 12 ಗಂಟೆಗೆ ಎದ್ದು ಹೋದ. ಸ್ಟೇಷನ್ದೊಳಗೆ ಯಾರೂ ಇಲ್ಲ. ರಾತ್ರಿ 12 ಗಂಟೆಗೆ ಸ್ಟೇಷನ್ದೊಳಗೆ ಯಾರೂ ಇಲ್ಲ, ಒಬ್ಬನೇ ಕುಂತ. ಕೆಟ್ಟ ಚಳಿ ಇತ್ತು. ನಡ್ಕೊಂತ ಕುಂತ 3 ಗಂಟೆ ತಕ 3 ತಾಸು ಕುಂತ ನಡ್ಕೊಂತ, ಮಗಳಿಗಾಗಿ ನಡ್ಕೊಂತ ಕುಂತ. ಟ್ರೈನ್ ಬತ್ತು. ನೋಡ್ದ ನನ್ನ ಮಗಳು ಎಲ್ಲಿ ಇಳಿತಾಳೆ, ನನ್ನ ಮಗಳು ಯಾವ ಬೋಗಿಯಿಂದ ಬರ್ತಾಳೆ, ಯಾವ ಡಬ್ಬಿಯಿಂದ ಇಳಿತಾಳೆ ಅಂತ ತಿಳ್ಕೊಂಡು ನೋಡಿದ. ಒಂದು ಡಬ್ಬಿಯಿಂದ ಸೂಟ್ ಕೇಸ್ ತಗೊಂಡು ಇಳಿಯುವುದಷ್ಟೇ ತಡ ಹಿಂಗೆ ಓಡಿದ ತಂದೆ. ದಡ 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 ದಡ, ದೋತರ ಕಬರಿಲ್ಲ, ಹೆಗಲ್ ಮೇಗನ್ ಟಾವಲ್ ಕಬರಿಲ್ಲ. ನನ್ನ ಮಗಳ ಕೊನೆಗೂ ಬಂದಳು, ಸೇಫ್ ಆಗಿ ಬಂದ್ಲು ಅಂತ ತಿಳ್ಕೊಂಡು ಓಡಿ ಹೋಗಿ ತನ್ನ ಮಗಳನ್ನು ತಬ್ಕೊಂಡ, ತಲೆ ಮ್ಯಾಗ ಕೈ ಸವರಿದ. ಆಕೆ ಬಗಲಿನ ಬ್ಯಾಗ್ ತಗೊಂಡು ಕಣ್ಣಾಗ ನೀರು ತಂದು, ಯವ್ವ ಬಂದೆಯಲ್ಲ ನನ್ನ ತಾಯಿ, ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಮಗಳಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಮನೆಗೆ ಬಂದು ಬಾಗಿಲು ತೆರೆದ. ಆ ಹುಡುಗಿ ಮಗಳು ರೂಮಿನೊಳಗೆ ಹೋಗಿ ಬಾಗಿಲ ಹಿಕ್ಕೊಂಡ್ಲು. ಇವ ಕಾಟಾದ ಮ್ಯಾಗ ಬಂದು ಮಲ್ಕೊಂಡು 5 ನಿಮಿಷದೊಳಗೆ ನಿದ್ದೆ ಹತ್ತಿರಿ. ಅಪ್ಪಗ 5 ನಿಮಿಷದೊಳಗೆ ನಿದ್ದೆ ಇತ್ತು. ನೋಡ್ರಿ, ಹಡದ ಅಪ್ಪ ಮಗಳು ಬರ್ಲಾರಕ್ಕ 3 ತಾಸು ನಿದ್ದೆ ಮಾಡಲಿಲ್ಲ. ಬರೇ 3 ತಾಸು ಮಗಳು ಲೇಟ್ ಮಾಡಿದ್ದಕ್ಕೆ ಬೆಳತನಕ ನಿದ್ದೆ ಮಾಡಲಿಲ್ಲ. ಇವತ್ತಿನ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋರಿ. ಏನಂತಂದ್ರೆ, ಯಾರೋ ಒಬ್ಬ ಹುಡುಗ 3 ದಿವಸ ಪ್ರೀತಿ ಮಾಡ್ಯಾನಂತ ತಿಳ್ಕೊಂಡು ಕಾಯಂ ಅಪ್ಪನ ಬಿಟ್ಟು ಅವನು ಕೂಡ ಹೋದ್ರೆ ಅಂದ್ರೆ ನಿಮ್ಮಪ್ಪ ಬದುಕ್ತಾನೇನ್ರಿ ಅಮ್ಮ? ನಿಮ್ಮಪ್ಪ ರಾತ್ರಿ ನಿದ್ದೆ ಮಾಡ್ತಾನೇನಮ್ಮ? ನಿಮ್ಮಪ್ಪ ಜೀವಂತಿರ್ತಾನೇನು? ಇಲ್ಲ. ತಂದೆಯ ಸಲುವಾಗಿ, ನಮ್ಮ ಸಲುವಾಗಿ ತಂದೆ ಹೆಂಗೆ ಬದುಕ್ತಾನೆ, ತಂದೆಯ ಸಲುವಾಗಿ ನಾವು ಬದುಕಬೇಕು. ನಮ್ಮ ಮನೆತನದ ಘನತೆ, ಗೌರವ ನಾವು ಹೆಂಗಿಡಬೇಕು? ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ತಂದೆಗೆ ಎಂದೂ ನೋವು ಕೊಡಬಾರದು. ನೋವು ಕೊಡ್ತಿದ್ರು ಅಂತಂದ್ರೆ ಅವ್ರ ಮಕ್ಕಳೇ ಅಲ್ಲ. ಬರೀತಾರೆ ಶಾಸ್ತ್ರದೊಳಗೆ, ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದರೇನು ಫಲ. ಶಾಸ್ತ್ರದೊಳಗೆ ಬರೀತಾರೆ. ಹಡದ ಅಪ್ಪಗ ಮನಸ್ಸಿಗೆ ನೋವು ಮಾಡಿ ನಾವು ಎಷ್ಟು ದಿನ ಬದುಕಿದರ ಆಗುವುದೇನಪ್ಪ? ತಾಯಿ ಹೃದಯ ಭಾಳ ಪ್ರೀತಿಯಿಂದ ಕೂಡಿರ್ತದ. ಅದಕ್ಕನ ತಂದೆ ತಾಯಿ ಇರುವುದ್ರೊಳಗ ನಿಮ್ಮ ಬದುಕನ್ನು ಕಟ್ಟಿಕೊಂಡು ಬಿಡ್ರಿ.
ತಂದೆ ತಾಯಿ ಜೀವಂತ ಇರುವುದರೊಳಗೆ ನಿಮ್ಮ ಬದುಕನ್ನು ಕಟ್ಟಿಕೊಂಡು ಬಿಡಬೇಕು. ಒಂದು ವೇಳೆ ತಂದೆ ತಾಯಿ ಹೋದ್ರಂತಂದ್ರ ನಿಮ್ಮ ಬದುಕಿಗೆ ಒಳ್ಳೆಯದು ಮಾಡೋರು ಯಾರೂ ಇಲ್ಲ, ರಕ್ತ ಸಂಬಂಧಿಗಳೂ ಇಲ್ಲ, ಸಹೋದರರೂ ಇಲ್ಲ, ಗೆಳೆಯರೂ ಇಲ್ಲ, ಗೆಳತಿಯರೂ ಇಲ್ಲ, ಯಾರು ನಿಮಗೆ ಬದುಕನ್ನು ಕಟ್ಟಿಕೊಡೋದಿಲ್ಲ. ತಂದೆ ತಾಯಿಗಳು ಮಾತ್ರ ನಿಮ್ಮ ಬದುಕನ್ನು ಕಟ್ಟಿಕೊಡುತ್ತಾರೆ. ತಾಯಂದಿರ, ಏನೆಲ್ಲ ಮರೆತರು